ಬೇಕಾದ್ರೆ ರೊಕ್ಕ ಬೇಡಲಿಲ್ಲ, ಇಲ್ಲಿ ರೊಕ್ಕ ಕೇಳ್ತಿ ಅಂದ್ರ ಒಬ್ರಿಗಿಬ್ರು ಕಳ್ದಿ ಆತ ನಮ್ಮ ಮ್ಯಾಲಿಂದ. ಇಲ್ಲ ಇವ್ ನಮ್ಮ ಪೂಜಾರಿಗಳಿಗೆ ಅಟ್ಟ ಬೇಡತ್ ನೋಡ್ರಿ ನಾನು. ಅಲ್ಲಿ ಮುತ್ತೂರ್ ಮೇಲೆ ರೊಕ್ಕ ಕೇಳ್ತಾರ ತನ್ಸ್ಕೋಬೇಡತ್ತ. ಇಲ್ರಿ ಅದಕ್ಕೆ ಸಂಬಂಧ ರೀ, ಬೇಡ್ತೀನಿ ಆ ಕ್ಯಾನ್ ಹೋದದ್ರಿ, ನಾವು ಬೇಡ್ಕೊಂತೀನಿ ಅವ್ರ ಇದಾವು. ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು? ಬಸವರಾಜ, ಏನ್ರಿ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ. ಹೌದು, मसीदी तोड़ो मंदिर तोड़ो मगर किसका दिल मत तोड़ो. मुझे मालूम नहीं कर्नाटक है कन्नड़ में बोलो. ಇದು क्या भी नहीं कुछ भी नहीं अच्छ कर्नाटक है. ತಿಳಿತಿ क्या समझ क्या नहीं. ಏ ನೀನೇ ಮಾತಾಡಬಾತ. ಇಲ್ಲ ಮಾತಾಡ್ರಿ ಆದ್ರೆ ಕನ್ನಡದಾಗ ಮಾತಾಡ್ರಿ, ನಮ್ಗೆ ಸಂಸಾರ ಅಷ್ಟೇ. ನೀ ಹಿಂಗ್ಯಾಕಿ ಆಸಿ ಕೈಡ್ಲಾಕೈತಿ ಅಂತ ನನಗೆ ತಿಳಿವಲ್ದು. ಹೊಳಿ ಬರತ್ತದ ಹೇಳ್ರಿ ಅದು. ಮಾತಿನ ಅರ್ಥ ಹೌದು, ಒಂದು ಮನಿ ಒಡಿ ಕಟ್ಲಿಕ್ಕೆ ಬರ್ತದ, ಒಂದು ಮನಿ ಒಡಿ ಕಟ್ಲಾಕ್ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಹೌದಿಪ್ಪ ಹೌದು. ಮನುಷ್ಯನ ಮನಸ್ಸು ಎಂದಿಗೂ ಒಡಿಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರು. ಹೌದ್ರಿಪ್ಪ ಹೌದು. ಅದರಂತೆ ಮಹಾಪಾಪನೆ ಯಾವುದೂ ಇಲ್ಲ ಅಂತ ಹೇಳ್ತಾರ. ಹೌದಿಪ್ಪ ಹೇಳ್ತಾರ ಜ್ಞಾನಿಗಳು. ನಿನ್ನ ಕಾಯ ವಾಚ ಮನಸ್ಸ ಸುದ್ದಿ ಇಟ್ಕೊಂಡು ನಡೆದಿದ್ದೇ ಕರೆ ಇತ್ತಂದ್ರ ಏನಕ್ಕದ್ರಿಪ್ಪ? ಆನಿ ಹೋಗುವಾಗ ನಾಯಿಗಳು ಬೇಕಾದಟ್ಟ ಬೊಗಳ್ಳಿ, ಹೌದು ಹೌದು, ಬೇಕಾದಟ್ಟ ಕಡಿಲಿಕ್ಕೆ ಬಂದ್ರು ಕೂಡ ಆನಿಗೇನು ಸಲ್ಲುವುದಿಲ್ಲ. ಹೌದಿಪ್ಪ, ಅದಕ್ಕೆ ಕೇಳಿಸೋದಿಲ್ಲ, ಕಿವಿ ಇಟ್ಟ ಇರ್ತಾವ್ರಿ. ಖರೆ ನಿನ್ನ ಕೆಲಸದ ಮ್ಯಾಲ ನೀ ನಿಯತ್ತದಿಂದ ಇರು ಅಂತ ಹೇಳ್ತಾರು. ಹೌದ್ 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 ಹೌದು. ನೀ ನಿಯತ್ತದಿಂದ ಇದ್ದದೇ ಕರೆ ಆಗಿತ್ತಂದ್ರ ಏನಕ್ಕದ? ಜಗತ್ತದೊಳಗ ಮಾನವ ಹೋಗಿ ದೇವ ಮಾನವ ಆಗಲಿಕ್ಕೂ ಬರ್ತದ. ಕರೆ ಒಬ್ಬರ ಮನಸ್ಸ ಒಬ್ಬರ ಮನೆತನ ಮುರಿ ವ್ಯವಹಾರ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರು. ಹೌದ್ರಿಪ್ಪ ಹೌದು. ಆತ್ಮೀಯ ಬಂಧುಗಳೇ, ಏನ್ರಿಪ್ಪ? ತಾವೆಲ್ಲರೂ ಇವತ್ತಿನ ದಿವಸ ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ಬೀರ ದೇವರ ಜಾತ್ರೆಗೆ ಬಂದಿರಿ. ಬಂದಾರಿಪ್ಪ ಬಂದಾರು. ಇದರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಕತ್ತೀರಿ, ತಿಳಿಲಾರ್ದು ಡೊಳ್ಳಿನ ಪದಗಳನ್ನು ಕೇಳಲಿಕತ್ತೀರಿ. ಹೌದಿಪ್ಪ ಹೌದು. ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರಿ. ಏನ್ ವಿನಂತಿ ಮಾಡ್ಕೋಬೇಕತ್ತೀರಿಪ್ಪ? ಜೀವನದಾಗ ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ. ಏನ್ ಮಾಡಿಬೇಕ್ರಿಪ್ಪ? ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ. ಹೌದಾ? ಇದ್ರನ್ನ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ರಿ ಅಂತೇಳಿ ಎರಡೂ ಸಂಘದ ತಮ್ಮಲ್ಲಿ ಒಂದು ವಿನಂತಿ ಅದ. ನನ್ನ ಆತ್ಮೀಯ ಬಂಧುಗಳು, ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರಿ. ಹೌದು ಹೌದ್ರಿಪ್ಪ. ತಿಳಿದ್ರು ಯಾಕೆ ಕೇಳತ್ತೀರಿ, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕತ್ತೀರಿಪ್ಪ? ಬಸವಣ್ಣ, ಏನ್ರಿಪ್ಪ? ತಿಳಿದ್ರು ಯಾಕೆ ಕೇಳ್ಬೇಕು, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕು? ತಿಳಿಲಿಕ್ಕ ಕೇಳಿದ್ರಿಂದ ಏನ್ ಫಾಯ್ದಾ ಸಿಗ್ತತ್ರಿಪ್ಪ ಅವ್ರಿಗೆ? ಕೇಳು, ಹೇಳ್ರಲ್ಲ. ಹಿಟ್ಟಿನ ಗಿರಣಿಗೆ ಬೀಸಾಕರೆ ಹೋಗ್ರಿ, ಹೌದ್, ಬೀಸಾವಣ ಜೋಡಿ ಬೆನ್ನ ಹತ್ತಿರ ಹೋಗ್ರಿ. ಹೌದಿಪ್ಪ. ನೀವು ಸುಮ್ಮರೆ ಹೋಗ್ರಿ, ಕರೆಯರೆ ಹೋಗ್ರಿ. ಹಿಟ್ಟಿನ ಗಿರಣಿ ಹೋದ ಕಾಲಕ್ಕೆ ಹಿಟ್ಟಿನ ಗಿರಣಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ. ಹಿಟ್ಟಿನ ಧೂಳು ಬೀಳ್ತದ ಪುಣ್ಯಾತ್ಮರಿ. ಹೌದ್ ಹೌದ್. ಹೆಂಗ ಹಿಟ್ಟಿನ ಗಿರಣಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಂಗ ಪ್ರವಚನ ಆಗಲಿ ಡೊಳ್ಳಿನ ಪದ ಆಗಲಿ ತಿಳಿದರ ಕೇಳ್ರಿ, ತಿಳಿಲಕ್ಕರ ಕೇಳ್ರಿ. ಪುಣ್ಯದೊಳಗಿನ ಪಾಲ ಬೀರಿದವ್ರು ನಿಮ್ಮೆಲ್ಲರಿಗೆ ಕೊಟ್ಟು ಕಳತನದ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ, ಕೈ ಎತ್ತಿರ್ತಕ್ಕಂಥ ಮಾತು. ಹೌದ್ರಿಪ್ಪ ಹೌದು. ಅಂತ ಶಕ್ತಿ ಇಲ್ಲ ಐತ್ರಿಪ್ಪ. ಈ ಪುಣ್ಯ ಕ್ಷೇತ್ರ ಅವ್ರ ಕೋಡ್ ಗ್ರಾಮದಲ್ಲಿ ಅದ ಪುಣ್ಯಾತ್ಮರಿ. ಐತ್ರಿಪ್ಪ. ಗುರುಜವ್ರು ಇದೇ ಒಂದು ಪುಸ್ತಕ ಕೊಟ್ರು. ಹೌದ್ ಕೊಟ್ಟಾರಿಪ್ಪ ಸರ್ ಅವರು. ಅವರು ಕೋಡದ ಸಂಶೋಧನೆ ಬದ್ದಲು ಒಂದು ಪುಸ್ತಕ ಕೊಟ್ರು. ಹೌದ್ರಿಪ್ಪ ಹೌದು. ನಿಜವಾಗ್ಲೂ ನನಗೆ ಏನ್ ಅನಿಸ್ತಿಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಇದು ಅವರು ಕೂಡ ಹೌದು, ಇದು ಎರಡನೇ ಮುಗುಳ್ ಕೋಡ್ ಅಂದ್ರು ಕೂಡ ಇದು ಅಡ್ಡಿಲ್ಲ ಪುಣ್ಯಾತ್ಮರಿ. ಎರಡನೇ ಮುಗುಳ್ ಕೋಡ್ ಅಂದ್ರು ಕೂಡ ಅಡ್ಡಿಲ್ಲ. ಅಂತ ಪುಣ್ಯ ಕ್ಷೇತ್ರ ಇದು ಅವ್ರ ಕೋಡ ಗ್ರಾಮ ಅದರಿಪ್ಪ. ಇದು ಅವರು ಕೋಡದ. ಹೌದು. ಈ ಗ್ರಾಮದಲ್ಲಿ ಎಂತಿಂತ ಕ್ಷೇತ್ರದ ಕೆಲಸ ಮಾಡಿದ, ವೈದ್ಯ ಕ್ಷೇತ್ರದೊಳಗಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್, IPS PSI ಹೌದಾ, ಎಲ್ಲಾರು ನಿಮ್ಮ ಊರಾಗ ಯಾರಪ್ಪ ಅಂತ ಕೇಳಿದ್ದು ಪುಣ್ಯ ಪುರುಷರ ನಡೆದಾಡಿರ್ತಕ್ಕಂಥ ಪುಣ್ಯ ಕ್ಷೇತ್ರ, ಅತ್ನಿ ಶಿವಯೋಗಿ ನಡೆದಾಡ್ತಕ್ಕಂಥ ಪುಣ್ಯ ಕ್ಷೇತ್ರ ಅಂದ್ರೆ ಅಡ್ಡಿ ಇಲ್ಲ ಪುಣ್ಯಾತ್ಮರಿ. ಸಭಾದ ಕೈ ಎತ್ತಿಳ್ತಕ್ಕಂಥ ಮಾತು. ಹೌದು ಹೌದ್ರಿಪ್ಪ ಹೌದು. ಈ ಪುಣ್ಯ ಕ್ಷೇತ್ರಕ್ಕೆ ಹೌದು ನಮ್ಮ ದಶರಥ ಕಾಕ ಅಂಬಿಯವರು ಕೂಡ ಹೌದು ಬಹಳ, ನನ್ನ ಅಪ್ಪ ಹನುಮಂತ ದೇವರು ಬದ್ದಲ್ಲ ಹೌದು ಅಚ್ಚುಕಟ್ಟಾಗಿ ತಾವು ಎಲ್ಲರೂ ಹೊತ್ತುಕೊಂಡು ಈ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ರಿ. ಪುಣ್ಯಾತ್ಮರೇ, ಏನ್ರಿಪ್ಪ ಇವತ್ತಿನ ದಿವಸ ಬಹಳ ಮಾತಾಡಂಗಿಲ್ಲ, ಕಿಂಚಾಡೋದು ಬೇಡ. ಇಲ್ಲಪ್ಪ ಇಲ್ಲ. ನಮ್ಮ ಅಜಿತನ್ ಅವ್ರು ಹೇಳಿದ್ರು, ಏನಂತ ಹೇಳ್ಯಾರಿಪ್ಪ? ನೀವ್ ಹೆಂಗ ಶಾರ್ಟ್ ಅಂಡ್ ಶೂಟ್ನ್ಯಾಗ. ಹೌದು, ಶಾಸನ ಸೂಚನೆಯಾಗ ಹೇಳಂದಾರ ಅವರು. ಏನ ಶಾರ್ಟ್ ಅಂಡ್ ಸ್ವೀಟ್. ಹಾ, ಅದ್ರಾಗ ನೋಡಿ ಯಾವ್ದ ಶಾಸನ ಸೂಚನೆಯಾಗ್ರಿ.
ನಂಗ ಅನಾಕ್ ಬರ ಸಾಲಿ ಕಲ್ತಿಲ್ಲ ನಾವು. ಶಾರ್ಟ್ ಅಂಡ್ ಶೂಟ್ನ್ಯಾಗ ಅದ್ರಾಗ ಹೇಳಂದಾರ್ರಿ. ಹೇಳಂದಾರ. ಹೌದು ಬಾಳ ಮಾತಾಡಂಗಿಲ್ಲ, ಹೌದು. ನೇರವಾಗಿ ಹಾ ಹಾ ಅವ್ರು ಪ್ರಶ್ನೆ ಕೇಳತ್ ಹೇಳ್ಯಾರ. ಅವ್ರು ಹೆಂಗ್ ಕೇಳಂದಾರು ನಮಗ್ ಗೊತ್ತಿಲ್ಲ. ಹೌದಿಪ್ಪ. ಏನ ವಿಷಯ ಇಡಂದ್ರ ವಿಷಯ ಇಡನು, ಹೌದು ಬ್ಯಾಡಪ್ಪ ಯಾವ್ದಾರ ಬುಕ್ಕಾದ ಪ್ರಶ್ನೆ ಕೇಳಿದ್ರ ಬುಕ್ಕಾದ ಕೇಳತ್ತೀವಿ. ನೀವು ಹೆಂಗ್ ಕೇಳತ್ತೀರಿ ಹಂಗ ಕೇಳಾಕ್ ಬರ್ತದ್ರಿ. ಇಲ್ಲ ಒಂದು ವಿಷಯ ಇಟ್ಟು ಬಿಡುನು, ಅಗದಿ ಎಲ್ಲರಿಗೆ ಜನಕ್ಕೆ ತಿಳಿಯುವಂತದಂದ್ರ ವಿಷಯ ಇಟ್ಟು ಬಿಡುನು. ಅದಕ್ಕೆ ಇರ್ಲಿ, ಇರ್ಲಿ ಇರ್ಲಿ ಬಹಳ ದೂರ ಹೋಗುದು ಬೇಡ. ಹೌದಿಪ್ಪ. ಒಂದು ಕಮಿಟಿ ಅವ್ರದ್ದು ಏನದ ಅಂದ್ರೆ ನೀವೇನಾದ್ರೂ ಕೇಳಿದ್ರು ಜನರಿಗೆ ಮನಸ್ಸಿಗೆ ಮುಟ್ಟುವಂತದ್ ಕೇಳ್ರಿ ಅಂತ. ಅದು ಸಿದ್ಧಾಂತ ವೇದಾಂತ ಎರಡು ಹೇಳಿದ್ರು. ಹೌದಿಪ್ಪ ಹೌದು. ಇವತ್ತಿನ ದಿವಸ ನಮ್ಮ ಪ್ರಶ್ನೆ ಏನ್ರಿಪ್ಪ? ನೇರವಾಗಿ ಒಂದ್ ಪ್ರಶ್ನೆ ಕೇಳುದದ. ಕೇಳ್ರಲ್ಲ. ಹಾಲ್ ಮತ್ತದ ಒಬ್ಬಕ್ಕೆ ಹೆಣ್ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ, ಹಾಲು ಮತದೊಳಗ ಒಬ್ಬಕಿ ಹೆಣ್ಣು ಮಗಳು ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ, ಹೆಣ್ಣು ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ ಪೂಜಾರಿಗಳು ಹೊಳ್ಳಿದಿಂದ ನೀರ್ ತರ್ತಾರ. ತರ್ತಾರಲ್ರಿ, ಸಾಕಾಗಷ್ಟು ಎಲ್ಲಾ ಕಡೆ ದೇವ್ರುಗಳಿಗೆ ತರ್ತಾರ. ಹೌದು. ಅದರಂತೆ ಇದ್ರೊಳಗ ಒಬ್ಬಕ್ಕೆ ಹೆಣ್ಣು ಮಗಳ ದೇವತೆ ಜಾತ್ರೆ ನಡಿಬೇಕಾಗಿತ್ತಂದ್ರ ಹೌದಾ ಪೂಜಾರಿಗಳು ನೀರ್ ತರ್ತಾರ. ಪೂಜಾರಿಗಳು ನೀರ್ ತರ್ತಾರ. ನೀರ್ ತಂದ್ರಪ್ಪ ಅಂತ ಕೇಳಿದ್ರ ಆ ಪೂಜಾರಿ ಇರ್ತಕ್ಕಂತ ಮನೆತನದಲ್ಲಿ ಹೆಣ್ಣು ಮಕ್ಕಳು, ಹೌದಾ, ಯಾರಾದ್ರೂ ಗಂಡ ಸತ್ತ ಹೆಣ್ಣು ಮಕ್ಕಳು ಇದ್ರಂದ್ರ ಆ ನೀರು ತಂದು ಆ ಹೆಣ್ಣು ಮಕ್ಕಳಿಗೆ ಕೊಟ್ರಂದ್ರ, ಹೌದು, ಆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ನಗ್ನವಾಗಿ, ಹೌದು, ನಗ್ನವಾಗಿ ಮೈ ಮೇಲೆ ಬಟ್ಟೆಯನ್ನು ಧರಿಸಲಾರದೆ 5 ಸೇರು ಜ್ವಾಳ ತಗೊಂಡು ನೀರಿನಲ್ಲಿ ಕುದಿಸಿ ಅಡಿಗೆ ಮಾಡಿ ಮೆರವಣಿಗೆ ಮುಖಾಂತರ ದೇವರಿಗೆ ಹೋಗಿ ಬಾಣ ಹಿಡಿತಾರ. ಹೌದಪ್ಪ. ಇದು ಯಾವಲ್ಲಿ ಹಿಡಿತಾರ, ಯಾ ದೇವಿ ಜಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಇದು ಆಗ್ತದ ಅಂತಕ್ಕಂತ ಇದು ಒಂದು ಪ್ರಶ್ನೆ. ಮುದಿಕಾಯಿ ಇದು ನನಗೆ ಗುರುತೈತಿ. ನೀವು ಹೋಗಿ ಅವ್ರಿಗೆ ಹೇಳಿ 500 ರೂಪಾಯಿ ಕೊಟ್ರ ಹೇಳ್ತೀನಿ. ನಿನಗೆ ಈಗ ಮಾತಾಡಂಗಿಲ್ಲ, ಹೌದು ಮುಂದ್ ಮಾತಾಡ್ತೀನಿ. ಓಕೆರಿಪ್ಪ. ಯಾ ದೇವಿಯ ಜಾತ್ರೆ ನಡೆಯುವಂತ ಸಂದರ್ಭದಾಗ ಹೌದು ಆ ಹೆಣ್ಣು ಮಕ್ಕಳು 5 ಸೇರು ಜ್ವಾಳವನ್ನ ತಗೊಂಡು ನೀರಿನಲ್ಲಿ ಕುದಿಸಿ ಮುಂಜಾನೆ ವಾದ್ಯ ವೈಭವದೊಂದಿಗೆ ಶೃಂಗಾರ ಆಗಿ ಹೌದಾ ಆ ಹೆಣ್ಣು ಮಗಳು ಹೋಗಿ ಅದನ್ನ ಅರ್ಪಣೆ ಮಾಡ್ತಾರ ಅಂತಕ್ಕಂತ ಇದು ಒಂದೇ ಪ್ರಶ್ನೆ ಅದ. ಓಕೆರಿಪ್ಪ. ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸದ ಬಹಳ ಮಾತಾಡಂಗಿಲ್ಲ. ಹೌದಾ, ಮುಂದೆ ಟಾಂಗ ಹೆಂಗ್ ಹೋಗ್ತದ ಅದ್ರ ಮ್ಯಾಲ ನಾವು ಹೋಗೋಣ ತಿಳ್ಕೊಂಡು ಅದ್ರ ಮ್ಯಾಲ ನಾವು ಸಾಗ ಮಾಡಕ್ ಬರ್ತದ ಅಂತಕ್ಕಂತ ಮಾತನ್ನ ಹೇಳಿ 4 ನುಡಿಕೆ ಅಲ್ಲಿ ಹಾಡಿ ಬೀರ್ ದೇವ್ರ ಬದ್ದಲ್ಲ. ಹೌದ್ರಿಪ್ಪ. ಆತ್ಮೀಯ ಬಂಧುಗಳ ಇದೇ ಅವ್ರ ಕೋಡ್ ಗ್ರಾಮದ ಹಾ ಬೀರ್ ದೇವರ ಬದ್ದಲು ಒಂದು 4 ನುಡಿ ವರ್ಣನೆ ಮಾಡಿ ಹಾಡ್ತಾರ. ಹೌದ್ರಿಪ್ಪ. ದಯವಿಟ್ಟು ತಪ್ಪಾದ್ರ ಕ್ಷಮೆ ಇರಲಿ. ಹಾಡ ಇದೇ ಗ್ರಾಮದ ಅವನ ಬದ್ದಲ ಚರಿತ್ರೆ ಹಾಡಬೇಕಾದ್ರೆ ನಾವು ಅಷ್ಟೊಂದು ದೊಡ್ಡವರಲ್ಲ ಅಲ್ರಿಪ್ಪ. ವರ್ಣನೆ ರೂಪದಲ್ಲಿ ಇದೇ ಅವ್ರ ಕೋಡ್ ಬದಲ ಬೀರ್ ದೇವರ ಬದಲ ಒಂದು 4 ನುಡಿ ಹಾಡಿ ಸರ್ಜೋಡಿ ಸಕಲ ಪಾಳೆ ಹೋಗ್ತದೆ. ತಾವೆಲ್ಲರೂ ಕೂಡ ಭಕ್ತಿಪೂರ್ವಕ ಕೈ ಕೂತ್ ಕೇಳ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದ ಆತ್ಮೀಯ ಬಂಧು. ಓಕೆ ಓಕೆ ಓಕೆ. ಹಲೋ, ದಯವಿಟ್ಟು 2 ಕಲಾ ತಂಡಗಳಲ್ಲಿ ಒಂದು ವಿನಂತಿ. ನಮ್ಮಲ್ಲಿ ನೀವು ಹಾಡ ಪ್ರಾರಂಭ ಮಾಡಿದ್ದು 10 10ರಿಂದ 11 ಕರೆಕ್ಟ್ ಚಾಲೋಗಿದ್ದು 10 ಗಂಟೆನ. ಇಲ್ಲಿವರೆಗೂ ಈ ಟೀಮ್ ಆ ಟೀಮ್ ಹಾಡಿದ್ದು ನೀವು 3 ಅವ್ರ 3 ಹಾಡು ಹಾಡ್ಯಾರಿ. ಟೈಮ್ 1:30 ಆಯ್ತು. ಆಚೆ ಕಡೆ ಅಕ್ಕವರು ಸಂಗೊಳ್ಳ ರಾಯಣ್ಣ ಬಗ್ಗೆ ದೇಶಭಕ್ತಿ ಬಗ್ಗೆ ಬದ್ದಲ ಮಾತಾಡಿದ್ರು, ಒಪ್ಕೋತೀವಿ. ಈ ಅಕ್ಕವ್ರು ಮಾತಾಡಿದ್ರು ತಂದೆ ತಾಯಿ ಬಗ್ಗೆ ಮಾತಾಡಿದ್ರು, ಒಪ್ಕೋತೀವಿ. ಇದು ನಮ್ಮ ಊರಾಗ ಅವಶ್ಯಕತೆ ಇದ್ದದ್ದು. ನೀವು ಚಂತಕ ಹಾಡೋಣಿಕೆ ಮಾಡಿ ಬಂದ್ರಿ. ನಮ್ಮ ಊರಾಗ ಪದ್ಧತಿ ಹಂಗಿಲ್ಲ, ಬೆಳ್ತಕ್ಕ ನಿದ್ದಕ್ಕಾದ ಹಾಡ ಕೇಳತ್ತಾರ. ನೀವು ನಮ್ಮ ಊರಿಗೆ ಒಳ್ಳೆ ಸಂದೇಶ ಕೊಟ್ಟು ಹೋಗ್ಬೇಕಷ್ಟೆ. ಅಕ್ಕಗಳು ಮಾತಾಡಿರಲ್ಲ ಮುಗೀತು, ಅವರು ಆಚೆಕಡೆ ಅಕ್ಕಗಳು ಮಾತಾಡೋ ಮುಗೀತು. ಇಲ್ಲದ ವಿಷಯಗಳು ನಮಗೆ ಹಾಡ ಹೆಚ್ಚು ಹಾಡ್ರಿ. ನೀವು ಮಂಡು ವಿಷಯಗಳು ಬೇಕಾಗಿಲ್ಲ. ಈಗ ನಮ್ಮ ಊರಾಗ ಬೀರಪ್ಪನ ಜಾತ್ರೆ ನಡೆಯಕೈತ 50-60 ವರ್ಷ ಆತ. ಬೀರಪ್ಪ, ಮಾಳಪ್ಪ, ಅಮೋಘ ಸಿದ್ಧ ಎಲ್ಲ ಕತಿ ಎಲ್ಲ ಹಿರಿಯರಿಗೆ ಗೊತ್ತೈತಿಲ್ರಿ ನಿಮ್ಗೆ? ಗೊತ್ತೈತಿಲ್ರಿ ಎಲ್ಲ ಕತಿ? ಹೌದಿಲ್ರಿ? ನಮ್ಮ ಸಮಾಜಕ್ಕೆ ಇವತ್ತಿನ ಕಾಲದಾಗ ಒಂದು ರೀಸೆಂಟ್ ಆಗಿ ನಡೆದ ಘಟನೆ ಪುಣೆ ಒಳಗೆ ನಡೆದ ಘಟನೆ ಏನಪ್ಪಾ ಅಂದ್ರೆ,
ತಾನು ಒಬ್ಬ ಮಗ ಮೊಬೈಲ್ ಚಟಕ್ಕೆ ಗಂಟು ಬಿದ್ದ ತಾಯಿ ದೊಡ್ಡದಾಳ ಒಬ್ರ ಮನೆಗೆ ಪಾತ್ರೆ ತಿಕ್ಕಿ ಸಂಸಾರ ನಡ್ಸಕತ್ತಾಳ. ಅವನು ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕಾಗಿ ತನ್ನ ತಾಯಿಯನ್ನ ಬಡ್ದು ಕೊಂದ್ಬಿಟ್ಟವ. ಮೊಬೈಲ್ ರೀಚಾರ್ಜ್ ರೊಕ್ಕ ಕೊಡೋದಕ್ಕಾಗಿ ತಾಯಿನ ಕತ್ತರಿಸ್ಕೊಂಡ್ ಬಿಟ್ಟ. ಹೌದ್ರಿ. ಅದ್ರ ಬದಲು ಏನ್ರ ಒಳ್ಳೆ ಸಂದೇಶ ಕೊಡ್ರಿ. ಇದು ನಾವು ಮಾತಾಡಿದ್ರಾಗ ಏನು ಸಂದೇಶ ತಪ್ಪೈತೇನ್ರಿ ಅದನ್ನ ಕೇಳಿ. ಇವ್ರು ಮಾತಾಡಿದ್ ಕರೆಕ್ಟ್ ಐತಿ, ಅಕ್ಕಗಳು ಮಾತಾಡ ಕರೆಕ್ಟ್ ಐತ್ರಿ, ಆ ಅಕ್ಕಗಳು ಮಾತಾಡ ಕರೆಕ್ಟ್ ಐತಿ. ಅಂತ ಇದ್ರಾಗ ಏನ್ ಸಂಗೊಳ್ಳ ತಪ್ಪದ್ರಿ? ಇವ್ರು ಈಗ ಏನ್ ಮಾತಾಡಕತ್ತೀರಿ, ಏನ್ ಟೈಮ್ ಎದಕ್ ಪಾಸ್ ಮಾಡಿದ್ರಿ ನೀವು? ಏ ಇಲ್ಲ ಗಪ್ರಿ. ಈಗ ನೀವು ಸರ್ ದಯವಿಟ್ಟು ಹತ್ತರಿಂದ ಇಲ್ಲಿ ಕೇಳ್ರಿ. ನಾ ಹೇಳ್ತೀನಿ ಕೇಳ್ರಿ, 1 ಮಿನಿಟ್. ನೀವು 10ರಿಂದ 1:00 ಹಿಡ್ಕೊಂತ ನೀವು 3 ಅವ್ರ 3 ಹಾಡಾಡಿರಿ. ಇನ್ನೇನು ಇನ್ನು 3 ಹಾಡಿ ಕೊಡದ ಬೆಳಕಾಕತಿ. ಒಂದ್ ಅಗದ ಮಾಡ್ರಿ, ಟೈಮಿಂಗ್ ಹಿಡ್ಕೊಂಡ್ ನಿಂದ್ರಿ ನಾವು ಅನ್ಕತಕ್ಕ ಹಾಡ್ತೇವ್ರಿ. ಒಂದ್ ಮಾತು ನೀವು ಹಾಡ ಹಾಡ್ರಿ. ನನ್ನ ಮಾತು ಕೇಳ್ರಿ. ಹಾ, ಹೇಳ್ರಿ. ಇಲ್ಲಿ ನಿಮ್ಗೆ ಏನಾರ ತಿಳಿದತ್ತನ ಏನಗಪ್ಪನ 1 ನಿಮಿಷ. ಈಗ ಅಕ್ಕಡಿ ಅಕ್ಕವ್ರು ಸರ್ ಗಪ್ರಿ ಎಲ್ಲಾರು ಗಪ್ರಿ. ಸರ್ ಗಪ್ರಿ, ನಿಮಗ್ ತಿಳಿದಿದ್ರೆ ಕೇಳ್ರಿ, ತಿಳಿಲಿಕ್ಕ ಕೇಳಾಕ್ ಹೋಗ. ಅಲ್ಲ, ಎರಡೂ ಮೇಲ್ನವ್ರು ಚಂದ ಮಾತಾಡಕತ್ರ ಮತ್ತೆ ಯಾಕೆ ತಗರ? ಇಲ್ಲಿ ವಿಷಯ ನಡೆದ ಅವರು ಅಲ್ಲ, ಅವ್ರು ರೂಢ ಕಡ್ದಾನಂದ್ರೆ ನಾವೇನಾದ್ರು ಹೋಗಿ ಕಂಪ್ಲೀಟ್ ಕೊಡು, ಅವ್ನ ಮೇಲೆ ಪುನಕ್ ಹೋಗಿ ಅವ್ರು ತಿಳಿದತ್ತನ್ನ ಕೇಳಾಕ್ ಬಂದಾರ ಅವರು. ಅಲ್ಲ, ಹೇಳಕತ್ತಾರ ತಾಯಿ ತಂದು ಜಾಕಿ ಮಾಡ್ರಿ. ಸರ್ ಒಂದ್ ಮಾತ್ರಿ, ಎಲ್ಲಾರು ನೀವು ದೈವದವ್ರು ಶಾನ್ಯಾರ ಅದಿರಿ. ಅಣ್ಣ ಆದ್ನ ಬೆಳಗಪ್ರಿ. ನೀವು ಎಲ್ಲ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ನೀವು ಎಲ್ಲಾರು ತಿಳಿದವಳಿಕೆ ಮನುಷ್ಯರ ಅದಿರಿ, ಹೌದಲ್ರಿ? ನಾವ್ ಇದ್ರಾಗ ಏನು ಸಂದೇಶ ತಪ್ಪು ಕೊಟ್ಟೇವನ್ರಿ? ಇದು ಒಂದೇ ಮಾತ್ರಿ. ಸರ್ ಅವರು ಇಲ್ಲಿ ನೋಡ್ರಿ, ಸರ್ ಅವರು ಬ್ಯಾರೆ ವಿಷಯ ಮಾತಾಡ, ಅವ್ರು ಪ್ರಶ್ನೆ ಹಾಕಂದಾರಿ. ಇವ್ರು ಹಾಕಂದಿರಲ್ರಿ, ಮತ್ತೆ ಹೆಂಗ್ ಕಪ್ಕೊಂಡಿರ್ತೀರಿ ನೀವು? ನೀವು ಅನಾರ ನೀವು ಮೈಕ್ ಕಮಿಟಿ ಅವರು ಬಂದ ಹಚ್ಗಳ ಮೇಲೆ ಅಲ್ಲಿ ಮಾತಾಡಕತ್ತಾರ. ಏನ್ ಇದು ಒಬ್ಬೊಬ್ರು ಬಂದ್ ಬಾಯಿಗೆ ಬಂದ ಮಾತಾಡಿದ್ರ ಆತನಿದ ಏನ್ ಹೌದು? ಅಲ್ಲ, ಎಷ್ಟೊತ್ತಿಗೆ ಬಂದಿವ ಗೊತ್ತಿಲ್ಲ ಅವ್ರಿಗೆ. ನಾವು ಎಷ್ಟೊತ್ತಿಗೆ ಬಂದ್ ನಾವು ದಿನ ಒಂದು ಗೊತ್ತಿಲ್ಲ. ಅವ್ ಹಾಡಿ ಬಂದಾರ ದಯವಿಟ್ಟು ಕೈ ಮುಗಿತು ನಿಮ್ ಊರಿಗೆ ಬಂದಾರತ್ತಂದ್ ಯಾರು ನಮ್ಗ ಅಷ್ಟಲ್ಲ, ಎಲ್ಲಾ ಕಲಾವಿದರಿಗೆ ಒಂದ್ ಜರ ರೆಸ್ಪೆಕ್ಟ್ ಒಟ್ಟು ಮಾತಾಡ್ರಿ. ತಿಳಿದ್ರೆ ಮಾತಾಡ್ರಿ, ತಿಳಿಲಿಕ್ಕ ಮಾತಾಡ್ಲಕ್ ಹೋಗ್ಬೇಡಿ. ಇಲ್ಲ, ಅವ್ನ ರೂಢ ಕಡದ್ ನಮಗೆ ಏನ್ ಸಂಬಂಧ ಅದ ಹೇಳ್ರಿ? ನಮ್ಮ ವಿಷಯದೊಳಗೆ ಏನ್ ನಡೆದ್ ನಾವ್ ಹೇಳ್ಬೇಕಾಗ್ತದ. ಹೆಂಗ್ ಚಾಲ್ ತೋತಾರಿ ನೀವ್? ಈಗ ಟೈಮ್ ಎಷ್ಟ್ ಆಗ್ಲಿಲ್ಲನ್ರಿ ಈಗ? ಹಲೋ, ಹಲೋ, ದಯವಿಟ್ಟು ನಾವ್ ಎಲ್ಲರಿಗೂ ಹೇಳಕ್ ಆಗೋದಿಲ್ಲ. ಎಷ್ಟು ಸರ್ತಿ ಆಯ್ತು, ಒಂದ್ಸಲ ಅನೌನ್ಸ್ದಾಗ ನಾವ್ ಎಲ್ಲರಿಗೂ ಹೇಳಿರ್ತೀವಿ ವಿಷಯ ಹಿಂಗ ಇದೆ. ಮತ್ತೆ ಎಲ್ಲಾರು ಬಂದು ಇಲ್ಲಿ ಕೇಳಾಕತ್ರ ನಾವು ತೆಳಗ್ ಹೋಗ್ಬಿಡ್ತೀವಿ, ನೀವು ಕೇಳ್ರಿ. ಇಲ್ಲಿ ವಿಷಯ ಹೆಂಗ್ರಿ, ನಮಗೂ ಪ್ರೆಷರ್ ಹಾಕ್ಬೇಡ್ರಿ. ನೀವು ಇಲ್ಲಿ ಎಲ್ಲಾರು ಒಂದೊಂದು ನಮ್ಮನೆ ಕೇಳ್ಬೇಡ್ರಿ. ನೀವು ಚರ್ಚೆ ತಗೊಂಡ ಅವ್ರಿಗೆ ಹೇಳ್ರಿ, ಹಂಗ ಹೇಳುನು. ಆಯ್ತು, ಕ್ಯಾಲಿ ಮುಗಿಸ್ಬಿಡ್ರಿ. ಹಲೋ, ಹಲೋ ಹಲೋ, ಹಲೋ, ನಮ್